ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾನೀಗ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅನ್ನೋಂಥ ಪ್ರೂವ್ನ ಜಮೆಟ್ರಿಕಲಿ ಪ್ರೂವ್ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಫಸ್ಟ್ ಪಿ ಯು ಸಿ ಮ್ಯಾಥ್ಸ್. ಕ್ಲಿಯರ್? ಇದಕ್ಕೆ ಬೇಸಿಕಲಿ ಬೇಕಿರೋದೇನು, ಇದು ಜಮೆಟ್ರಿಕಲ್ ಪ್ರೂಫ್ ಆಗಿರೋದ್ರಿಂದ ಡಯಾಗ್ರಾಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ವಿ ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್. ಅದಕ್ಕೆ ಬೇಸಿಕಲಿ ಏನು ಬೇಕು? We should require one circle which has center is origin of coordinate axis. ಈ ಪಾಯಿಂಟ್ನ ಎ ಅಂತ ಮಾರ್ಕ್ ಮಾಡ್ತೀನಿ ನಾನು. ಈ ಪಾಯಿಂಟ್ನ ಎ ಅಂತ ಮಾರ್ಕ್ ಮಾಡಿ, ಇದು ಯೂನಿಟ್ ಸರ್ಕಲ್ ಆಗಿರೋದ್ರಿಂದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಎ ಏನಾಗುತ್ತೆ 1,0 ಆಗುತ್ತೆ. ಸೊ ಈ ಪಾಯಿಂಟಿಂದ ನಾನೀಗ ಒಂದು ಆ್ಯಂಗಲ್ನ ರೊಟೇಟ್ ಮಾಡ್ತೀನಿ. ಎಲ್ಲಿಗೆ? ಯಾವುದೋ ಒಂದು ಪಾಯಿಂಟು ಸರ್ಕಲ್ನಲ್ಲಿ, ರೈಟ್? ಯಾವುದೋ ಒಂದು ಪಾಯಿಂಟು ಸರ್ಕಲ್ನಲ್ಲಿ ನಾನೀಗ ಆ್ಯಂಗಲ್ನ ಡ್ರಾ ಮಾಡ್ತೀನಿ. ಸೊ ನಾನೀಗ ಈ ಆ್ಯಂಗಲ್ನ ಎಕ್ಸ್ ಅಂತ ಕರಿತೀನಿ. ಈ ಆ್ಯಂಗಲ್ ಯಾವುದು? ಎಕ್ಸ್. ಸೊ ಈ ಆ್ಯಂಗಲ್ ಎಕ್ಸ್ ಆಯಿತು ಅಂದರೆ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್ ಬಿ ಏನಾಗುತ್ತೆ? ಯಾವುದೇ ಒಂದು ಪಾಯಿಂಟು ಟೆಗ್ನಾಮೀಟರ್ನಲ್ಲಿ ತೊಗೊಂಡ್ರೆ, ಇದು ಆ್ಯಂಗಲ್ ತೊಗೊಂಡ್ರೆ, ಇದು ರೇಡಿಯಸ್ ಆದರೆ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್ ಏನಾಗುತ್ತೆ? ಎಕ್ಸ್ ಆ್ಯಕ್ಸಿಸ್ ಆದರೆ ಅದು ಕಾಸ್ ಇದ್ದ ಬರುತ್ತೆ, ವೈ ಆ್ಯಕ್ಸಿಸ್ ಆದರೆ ಸೈನಲ್ಲಿ ಬರುತ್ತೆ. ಸೊ ಅದ್ರ ಪ್ರಕಾರ ಇದು ಕಾಸ್ ಎಕ್ಸ್ ಆಗುತ್ತೆ. ಕಾರಣ ಯಾಕೆ? ಆ್ಯಂಗಲ್ ಎಕ್ಸು, ಎಕ್ಸ್ ಆ್ಯಕ್ಸಿಸ್ ರೆಪ್ರೆಸೆಂಟೇಷನ್ ಕಾಸ್ ಎಕ್ಸ್. ಅದೇ ಥರ ವೈ ಆ್ಯಕ್ಸಿಸ್ಗೆ ಸೈನ್ ಎಕ್ಸ್ ರೆಪ್ರೆಸೆಂಟೇಷನ್ ಆಗುತ್ತೆ. ಸೊ ಕೋಆರ್ಡಿನೇಟ್ ಪ್ಲೇನಲ್ಲಿ ಯಾವುದೇ ಪಾಯಿಂಟ್ ತೊಗೊಂಡ್ರು ಕೂಡ ಕಾಸ್ ಎಕ್ಸ್ ಈಸ್ ಎಕ್ಸ್ ಆ್ಯಕ್ಸಿಸ್, ಸೈನ್ ಎಕ್ಸ್ ಈಸ್ ವೈ ಆ್ಯಕ್ಸಿಸ್. ಈ ಪಾಯಿಂಟ್ ಇಷ್ಟ ಆಯಿತು. ಸೊ ಇಷ್ಟಕ್ಕೆ ಸ್ಟಾಪ್ ಆಗಲ್ಲ. ಪ್ರೂಫ್ ಇರೋದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ. ಸೊ ಐ ರಿಕ್ವೈರ್ ಒನ್ ಮೋರ್ ಆ್ಯಂಗಲ್ ವೈ. ದಟ್ ಪರ್ಪಸ್ I will expand the rotation of angle up to this point. ಈ ಆ್ಯಂಗಲ್ ಆಲ್ರೆಡಿ ಎಕ್ಸ್ ಇತ್ತು, ಇಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಮಾಡಿದೆ, ಈ ಆ್ಯಂಗಲ್ ವೈ ಆಗುತ್ತೆ ಈಗ, ರೈಟ್? ಈ ಆ್ಯಂಗಲು ವೈ ಆಯಿತು. ಇಷ್ಟಕ್ಕೆ ಪ್ರೂಫ್ ಎಂಡ್ ಆಗಲ್ಲ. ನಮಗೀಗ ಇನ್ನೊಂದು ಆ್ಯಂಗಲ್ ಬೇಕು. ಈ ವೈ ಆ್ಯಂಗಲ್ ಎಷ್ಟಿದೆಯೋ ಅಷ್ಟೇ ಆ್ಯಂಗಲ್ನ ನಾನೀಗೇನು ಮಾಡ್ತೀನಿ, ಇಲ್ಲಿ ತೊಗೊತೀನಿ. ಈ ವೈ ಎಷ್ಟಿದೆಯೋ ಅಷ್ಟೇ ಆ್ಯಂಗಲ್ ತೊಗೊತೀನಿ. ಈ ಆ್ಯಂಗಲ್ ನಾನೀಗ ಮೈನಸ್ ವೈ ಅಂತ ಇಂಡಿಕೇಟ್ ಮಾಡ್ತೀನಿ. ಸೊ ಇದು ನಾನೀಗ ಮೈನಸ್ ವೈ ಅಂತ ಇಂಡಿಕೇಟ್ ಮಾಡಿದೆ. ಇದು ಆ್ಯಂಗಲ್ ಎಕ್ಸು, ಇದು ಆ್ಯಂಗಲ್ ವೈ. ಸೊ ಓವರಾಲ್ ಆ್ಯಂಗಲ್ ಎ ಒ ಸಿ ತೊಗೊಂಡ್ರೆ ಓವರಾಲ್ ಆ್ಯಂಗಲ್ ಎ ಒ ಸಿ ಏನು ಬರುತ್ತೆ? ಓವರಾಲ್ ಆ್ಯಂಗಲ್ ಎ ಒ ಸಿ ಇದು ಆ್ಯಂಗಲ್ ಎಕ್ಸ್, ಇದು ಆ್ಯಂಗಲ್ ವೈ. ಓವರಾಲ್ ಸೇರಿದ್ರೆ ಏನಾಗುತ್ತೆ? ಓವರಾಲ್ ಆ್ಯಂಗಲ್ ಎ ಒ ಸಿ ಫ್ರಮ್ ಇಯರ್ ಟು ಇಯರ್ ತೊಗೊಂಡ್ರೆ ಇದು ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ಹಾಗಾಗಿ ಪಾಯಿಂಟ್ ಸಿ ಈಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಕಾಮ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಡನ್. ಈಗ ಅದೇ ಥರ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ಈ ಪಾಯಿಂಟ್ ಯಾವುದು? ಈ ಪಾಯಿಂಟ್ ತೊಗೊಂಡ್ರೆ ಈ ಪಾಯಿಂಟ್ ಇದು. ಈ ಪಾಯಿಂಟ್ ಡಿ ಅಂತ ನೇಮಿಂಗ್ ಮಾಡಿದ್ರೆ ಇಲ್ಲಿ ಆ್ಯಂಗಲ್ ಯಾವುದು? ಮೈನಸ್ ವೈ. ಅದಕ್ಕೋಸ್ಕರ ಕೋಆರ್ಡಿನೇಟ್ಸ್ ಆಫ್ ದಿಸ್ ಪಾಯಿಂಟ್ ಡಿ ಈಸ್, ಡಿ ಕೋಆರ್ಡಿನೇಟ್ಸ್ ಏನು? ಕಾಸ್ ಆಫ್ ಮೈನಸ್ ವೈ ಕಾಮ ಸೈನ್ ಆಫ್ ಮೈನಸ್ ವೈ. ಇಷ್ಟ ಆಯಿತು. ಈಗ ನೆಕ್ಸ್ಟಿಗೆ ಏನು ಮಾಡೋಕ್ಕೀಗ? ನಾನೀಗೇನು ಮಾಡ್ತೀನಿ, ಸೈಡ್ ಎ ಸಿ ಮತ್ತು ಬಿ ಡಿಯನ್ನು ಕನೆಕ್ಟ್ ಮಾಡ್ತೀನಿ. ಎ ಮತ್ತು ಸಿ ಕನೆಕ್ಟ್ ಆಯಿತು ಒಂದು ಸ್ಟ್ರೈಟ್ ಲೈನಿಂದ, ಬಿ ಮತ್ತು ಡಿ ಕನೆಕ್ಟ್ ಆಯಿತು. ಸೊ ಇಷ್ಟು ಮಾಡಿದ್ರೆ ನಮ್ಮ ಜಮಿಟ್ರಿ ಮುಗೀತು. ಈಗ ಡಯಾಗ್ರಾಮಲ್ಲಿ ಏನಿದೆ ಅದನ್ನೆಲ್ಲ ಬರೀಬೇಕು. ಸೊ ಬರಿತಾ ಹೋಗ್ತೀನಿ. ಈಗ ಡಯಾಗ್ರಾಮ್ ಬಗ್ಗೆ ಬರೆದ್ರೆ ನಾವು ಫಸ್ಟ್ ಮಾಡಿದ್ದು ಕನ್ಸಿಡರ್ ಸರ್ಕಲ್ ವಿತ್ ಸೆಂಟರ್ ಈಸ್ ಆರಿಜಿನ್ ಆಫ್ ಕೋಆರ್ಡಿನೇಟ್ ಆ್ಯಕ್ಸಿಸ್. ಯಾವ ಥರ ಸರ್ಕಲ್ ಇದು? ಯೂನಿಟ್ ಸರ್ಕಲ್, ಅಂದರೆ ರೇಡಿಯಸ್ 1 ಯೂನಿಟ್ ಇರುತ್ತೆ. ಆನಂತರ ಆ್ಯಂಗಲ್ ಎ ಒ ಬಿ ತೊಗೊಂಡು ಆ್ಯಂಗಲ್ ಎಕ್ಸ್ ಅದು, ಆ್ಯಂಗಲ್ ಎ ಒ ಸಿ ತೊಗೊಂಡು ಅದು ಆ್ಯಂಗಲ್ ಎಕ್ಸ್ ಪ್ಲಸ್ ವೈ ಅದು, ಆ್ಯಂಗಲ್ ಎ ಒ ಡಿ ತೊಗೊಂಡು ಅದು ಮೈನಸ್ ವೈ ಆ್ಯಂಗಲ್, ಜೊತೆಗೆ ಕೋಆರ್ಡಿನೇಟ್ಸ್ನ ಮಾರ್ಕ್ ಮಾಡೋದು. ಈಗ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಈ ಡಯಾಗ್ರಾಮಲ್ಲಿ ಇದು ಕೂಡ ರೇಡಿಯಸ್ ಆಫ್ ಎ ಸರ್ಕಲ್, ಇದು ಕೂಡ ರೇಡಿಯಸ್ ಆಫ್ ಎ ಸರ್ಕಲ್, ರೇಡಿಯಸ್ ಆಫ್ ಎ ಸರ್ಕಲ್, ರೇಡಿಯಸ್ ಆಫ್ ಎ ಸರ್ಕಲ್. ಇವು 4 ರೇಡಿಯಸ್ ಆಫ್ ಸರ್ಕಲ್ ಆಯಿತು. ಜೊತೆಗೆ 2 ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ. ಇಲ್ಲೊಂದು ಟ್ರಯಾಂಗಲ್ ಎ ಒ ಸಿ, ಒಂದು ಟ್ರಯಾಂಗಲ್ ಇದೆ. ಬಿ ಒ ಡಿ, ಒಂದು ಟ್ರಯಾಂಗಲ್ ಇದೆ. ಈ 2 ಟ್ರಯಾಂಗಲ್ಲಿ 2 ಸೈಡು ರೇಡಿಯಸ್ ಆಫ್ ಸರ್ಕಲ್ ಇದೆ. ಸೊ 2 ಸೈಡ್ ರೇಡಿಯಸ್ ಆಫ್ ಸರ್ಕಲ್ ಇದೆ.
ಜೊತೆಗೆ ಇಲ್ಲಿರೋ ಆ್ಯಂಗಲ್ ಪ್ಲಸ್ ವೈ ಆದರೆ ಈ ಆ್ಯಂಗಲ್ ಮೈನಸ್ ವೈ, ಎರಡೂ ಟ್ರಯಾಂಗಲ್ ಈ ಆ್ಯಂಗಲ್ ಕಾಮನ್ ಇದೆ. ಸೊ ಸೈಡ್ ಆ್ಯಂಗಲ್ ಸೈಡ್ ರೂಲ್ ಪ್ರಕಾರ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ವಿಚ್ ಟ್ರಯಾಂಗಲ್ಸ್? ಟ್ರಯಾಂಗಲ್ AOC is congruent to triangle BOD. ಇಷ್ಟ ಆಯಿತಾ? ಈ ಎರಡೂ ಟ್ರಯಾಂಗಲ್ ಕಾಂಗ್ರುಯೆಂಟ್ ಆದರೆ ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವುದು? ಈ ಸೈಡ್ ಲೆಂತು AC ಲೆಂತ್ ಎಷ್ಟಿರುತ್ತೋ ಅಷ್ಟೇ ಲೆಂತು BD ಇರುತ್ತೆ. ಕಾರಣ ಯಾಕೆ ಅಂದರೆ ಟ್ರಯಾಂಗಲ್ ಕಾಂಗ್ರುಯೆಂಟು. ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂದರೆ ಎರಡೂ ಟ್ರಯಾಂಗಲ್ನ ಕಂಪೇರ್ ಮಾಡಿದ್ರೆ ಎಲ್ಲವೂ ಕೂಡ ಸಮವಾಗಿರಬೇಕು. ಒಂದು 3 ಲೆಂತ್ ಇರ್ಬೋದು, ಆ್ಯಂಗಲ್ಸ್ ಇರ್ಬೋದು, ಸಮನಾಗಿರಬೇಕು. ಅದಕ್ಕೋಸ್ಕರ AC equals to BD by CPCT rule. If you apply squaring on this one, this will be equals to what? AC square equals to BD square ಆಗುತ್ತೆ. ಮುಗಿತಾ ಇಲ್ಲಿಗೆ? ಈಗ ನನಗೆ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ABCD ಗೊತ್ತು. Now we have to find side length of AC and BD using distance formula. ಸೊ AC ಕಂಡುಹಿಡಿಬೇಕು ಅಂದರೆ ಇಲ್ಲಿ ಪಾಯಿಂಟ್ C ಇದೆ, ಇಲ್ಲಿ ಪಾಯಿಂಟ್ A ಇದೆ. ಎಕ್ಸ್ ಕಾಂಪೊನೆಂಟ್ ಮೈನಸ್ ಎಕ್ಸ್ ಕಾಂಪೊನೆಂಟ್ ತೊಗೊಂಡ್ರೆ ಇಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ 1 ಇದೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ AC ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್, ಈಗ ವೈ ಕಾಂಪೊನೆಂಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ 0 ಇದೆ. ಸೊ ಡಿಫ್ರೆನ್ಸ್ ಏನು ಬರುತ್ತೆ? ಇಲ್ಲಿ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಎಕ್ಸ್ಪ್ಯಾಂಡ್ ಮಾಡಿದ್ರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ವಾಟ್? A ಮೈನಸ್ B ಹೋಲ್ ಸ್ಕ್ವೇರ್. ಸೊ ಫಾರ್ಮುಲಾ ಫಾರ್ A ಮೈನಸ್ B ಹೋಲ್ ಸ್ಕ್ವೇರ್ ಈಸ್, ಇಟ್ ವಿಲ್ ಬಿ cos square of x plus y plus 1 square minus 2 times of cos of x plus y. ಮುಗೀತು cos of x plus y minus 1 ಫಾರ್ಮುಲಾ. sin of x plus y minus 1 ಎರಡಕ್ಕೂ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ sin ಸ್ಕ್ವಯರ್ ಆಫ್ ಎಕ್ಸ್ ಪ್ಲಸ್ ವೈ ಆಗುತ್ತೆ. ನಮಗೆ ನಾರ್ಮಲ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ cos ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಎಷ್ಟಾಗುತ್ತೆ? ಈ ವ್ಯಾಲ್ಯೂ 1 ಆಯಿತು. 1 ಪ್ಲಸ್ 1 ಮೈನಸ್ 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಫೈನಲ್ ಆನ್ಸರ್ ಈಸ್, ಇಟ್ ವಿಲ್ ಬಿ 2 ಮೈನಸ್ 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ಟೇಕ್ ಇಟ್ ಆ್ಯಸ್ ಈಕ್ವೇಷನ್ ನಂಬರ್ 1. ಇಷ್ಟ ಆಯಿತು. AC ಸ್ಕ್ವೇರ್ ಸಿಕ್ತು. ನೆಕ್ಸ್ಟ್ ಈಗ ಇದೇ ಥರದಲ್ಲಿ BD ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಈಗ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. B ಆಸ್ ದ ಕೋಆರ್ಡಿನೇಟ್ಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್, ಕಾಸ್ ಆಫ್ ಮೈನಸ್ ವೈ ಸೈನ್ ಆಫ್ ಮೈನಸ್ ವೈ. ಇಲ್ಲೇ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದು ಕಾಸ್ ವೈ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಫಾರ್ಮುಲಾ ಆಫ್ ಕಾಸ್ ಆಫ್ ಮೈನಸ್ ವೈ ಈಸ್ ಕಾಸ್ ವೈ. ಇದು ಮೈನಸ್ ಸೈನ್ ವೈ ಆಗಿ ಕನ್ವರ್ಟ್ ಆಗುತ್ತೆ ಬೈ ಅಪ್ಲೈಯಿಂಗ್ ಫಾರ್ಮುಲಾ. ದಿಸ್ ಇಸ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಡಿ. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ ಕಾಸ್ ಎಕ್ಸ್ ಇದೆ, ಇಲ್ಲಿ ಕಾಸ್ ವೈ ಇದೆ, ಎಕ್ಸ್ ಕಾಂಪೊನೆಂಟ್. ಈಗ ಡಿಸ್ಟೆನ್ಸ್ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್? ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್, ಅದೇ ಥರ ವೈ ಕಾಂಪೊನೆಂಟ್ ತೊಗೊಂಡ್ರೆ ಇಲ್ಲಿ ಸೈನ್ ಎಕ್ಸ್ ಇದೆ, ಇಲ್ಲಿ ಮೈನಸ್ ಸೈನ್ ವೈ ಇದೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ಇಲ್ಲಿ ಸೈನ್ ಎಕ್ಸ್ ಫಸ್ಟ್ ಬರ್ಕೊತೀನಿ, ಕಾಸ್ ಆಫ್ ಸೈನ್ ಮೈನಸ್ ವೈ ಇತ್ತು, ಇಲ್ಲೊಂದು ಮೈನಸ್ ಇದೆ, ಹಾಗಾಗಿ ಎರಡೂ ಮೈನಸ್ ಸೇರಿ ಇದು ಮೈನಸ್ ಆಫ್ ಮೈನಸ್ ಸೈನ್ ವೈ ಆಗುತ್ತೆ ಇಲ್ಲಿ. ಸೊ ಈಗ ಇಲ್ಲಿ A ಮೈನಸ್ B ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂದರೆ ಇಲ್ಲಿ ಮೈನಸ್ ಆಫ್ ಮೈನಸ್ ಇರೋದ್ರಿಂದ ಇದು ಎರಡು ಮಲ್ಟಿಪ್ಲೈ ಆಗಿ ಪ್ಲಸ್ ಆಗೋಗುತ್ತೆ. ಸೊ ಇಲ್ಲಿ ಇದು ಪ್ಲಸ್ ಆಯಿತು. ಇದು A ಮೈನಸ್ B ಹೋಲ್ ಸ್ಕ್ವೇರ್, ಇದು A ಪ್ಲಸ್ B ಹೋಲ್ ಸ್ಕ್ವೇರ್ ಫಾರ್ಮುಲಾನ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿದ್ರೆ ಇದು ಕಾಸ್ ಸ್ಕ್ವಯರ್ ವೈ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಕಾಸ್ ವೈ. ಡನ್.
ಇಲ್ಲಿ ಅಪ್ಲೈ ಮಾಡಿದ್ರೆ ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವಯರ್ ವೈ ಪ್ಲಸ್ 2 sin x sin y. ಈಗ ಮತ್ತೆ ಫಾರ್ಮುಲಾ ಅಪ್ಲೈ ಮಾಡಿ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವಯರ್ ಎಕ್ಸ್ ವ್ಯಾಲ್ಯೂ ಎಷ್ಟು? ಈ ವ್ಯಾಲ್ಯೂ 1 ಬರುತ್ತೆ. ಜೊತೆಗೆ ಕಾಸ್ ಸ್ಕ್ವಯರ್ ವೈ ಸೈನ್ ಸ್ಕ್ವಯರ್ ವೈ ವ್ಯಾಲ್ಯೂ ಎಷ್ಟು ಬರುತ್ತಿರೋ ವ್ಯಾಲ್ಯೂ ಮತ್ತೆ 1 ಬರುತ್ತೆ. ಮೈನಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಎರಡು ಟರ್ಮಲ್ಲಿ ಓವರ್ ಆಲ್ ಮೈನಸ್ ಕಾಮನ್ ತೆಗೆದ್ರೆ ಈ ಟರ್ಮು ಪಾಸಿಟಿವ್ ಆಯಿತು. -2ನ ಕಾಮನ್ ತೆಗೆದ್ರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕಾಸ್ ವೈ ಪಾಸಿಟಿವ್ ಆಯಿತು, ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಬಂದಂಥ ಆನ್ಸರ್ ಎಷ್ಟಿದು? 2 - 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ sin x sin y. Take it as equation number 2. ಈ equation 1 ಮತ್ತು 2 ಅನ್ನು ಈ AC ಸ್ಕ್ವೇರ್ ಈಕ್ವಲ್ಸ್ ಟು BD ಸ್ಕ್ವೇರ್ ಈಕ್ವೇಷನಲ್ಲಿ ಪುಟ್ ಮಾಡಿ. AC ಸ್ಕ್ವೇರ್ ವ್ಯಾಲ್ಯೂ ಗೊತ್ತು, BD ಸ್ಕ್ವೇರ್ ವ್ಯಾಲ್ಯೂ ಗೊತ್ತು, ಎರಡು ಸೇಮ್ ಅಂತ ಗೊತ್ತು. ಎರಡನ್ನು ಈಗ ಈಕ್ವೇಟ್ ಮಾಡಿದ್ರೆ ಏನು ಬರುತ್ತೆ ಆನ್ಸರ್? ದಟ್ ಈಸ್ ಕಾಸ್ ಆಫ್ ಎಕ್ಸ್. ಸೊ AC ಸ್ಕ್ವೇರ್ ಫಾರ್ಮುಲಾ ಏನು? AC ಸ್ಕ್ವೇರ್ ಫಾರ್ಮುಲಾ ಈಸ್ 2 - 2 cos of x plus y equals to 2 minus 2 times of cos x cos y minus sin x sin y. It's done. ಇಲ್ಲಿ 2 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಉಳಿದಿದ್ದು -2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು -2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಕೆಲವು ಮಕ್ಕಳು ತುಂಬ ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ ಇಲ್ಲೇ -2 ಕ್ಯಾನ್ಸಲ್ ಮಾಡ್ತೀರಾ. ಅದು ಮಿಸ್ಟೇಕ್, ಕ್ಯಾನ್ಸಲ್ ಮಾಡಬೇಡಿ. ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರೀರಿ. ಇಲ್ಲಿ -2 ಕ್ಯಾನ್ಸಲ್ ಆದರೆ ಬರೋ ಅಂಥ ಆನ್ಸರ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ವಿಚ್ ಈಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಕಾಸ್ ವೈ minus sin x sin y. This is geometrical proof of cos of x plus y. That's it. Thank you all.